ಈ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ವಿ. BJP ಸರ್ಕಾರದ ಅವಧಿಯಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹೆಸರಿನಲ್ಲಿ ಒಂದು ಭ್ರಷ್ಟಾಚಾರ ನಡೆದಿತ್ತು. ಒಂದು ಹೆಮ್ಮೆ ಏನಂದರೆ ಅಷ್ಟೂ ಹಗರಣವನ್ನು ಬಯಲಿಗೆಳೆದವರು ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು. ನಮ್ಮ ಕವರ್ ಸ್ಟೋರಿ ತಂಡದ ರವಿಕುಮಾರ್ ಡಾಕ್ಯುಮೆಂಟ್ಗಳ ಬೆನ್ನು ಹತ್ತಿ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹೆಸರಿನಲ್ಲಿ ನಡೆದ ಹಗಲು ದರೋಡೆಯನ್ನು ಎಳೆಯಾಗಿ ಬಯಲಿಗೆಳೆದಿದ್ರು, ಎಳೆಯಾಗಿ ಬಿಚ್ಚಿಟ್ಟಿದ್ರು. ಕವರ್ ಸ್ಟೋರಿ ತನಿಖೆಯ ಆಧಾರದ ಮೇಲೆ ತನಿಖೆಗೆ ಆದೇಶ ಆಯಿತು. MD ಅರೆಸ್ಟ್ ಆಗಿದ್ರು. ಇವತ್ತು ಆಗಿನ ಅಧ್ಯಕ್ಷ ಅರೆಸ್ಟು, DS ವೀರಯ್ಯ ಅರೆಸ್ಟು. ಇಲ್ಲೂ ಹಾಗೆ ಒಂದು ಇಟ್ಟಿಗೆ ಎತ್ತಿ ಈ ಕಡೆಯಿಂದ ಈ ಕಡೆ ಇಟ್ಟಿಲ್ರಿ. ಡಾಕ್ಯುಮೆಂಟ್ ಪ್ರಕಾರ ಅಲ್ಲಿ ಏನೇನೋ ಆಗ್ಬಿಟ್ಟಿದೆ, ಕನ್ಸ್ಟ್ರಕ್ಷನ್ ದಾಖಲೆಗಳ ಪ್ರಕಾರ ಏನೇನೋ ಆಗ್ಬಿಟ್ಟಿತ್ತು ಕನ್ಸ್ಟ್ರಕ್ಷನ್. ತನಿಖೆ ಆಯಿತು. ಈಗ ಒಂದು 15 ದಿವಸದಿಂದ MD ಅರೆಸ್ಟ್ ಆಗಿದ್ರು. ಇವತ್ತು ಆಗಿನ ಅಧ್ಯಕ್ಷ DS ವೀರಯ್ಯ, BJP ಮುಖಂಡರು ಅರೆಸ್ಟು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೆಮ್ಮೆಯನ್ನು ಅನುಭವಿಸುತ್ತೆ ಈ ರೀತಿಯ ವರದಿ ಮಾಡಿದಾಗ, ಮತ್ತು ನಮ್ಮ ವರದಿ ಆಧಾರದ ಮೇಲೆ ಇಂಥ ಇಂಪ್ಯಾಕ್ಟ್ ಆದಾಗ. ಇಡೀ ಸ್ಕ್ಯಾಮನ್ನು ಬಯಲಿಗೆಳೆದವರು ನಾವು. 47 ಕೋಟಿ ರೂಪಾಯಿ ಅಕ್ರಮ ಇದು 2021-22 ಅವಧಿಯಲ್ಲಿ. ದಾಖಲೆಗಳನ್ನು ತೆಗೆದು ನೋಡಿದ್ವಿ, ಡಾಕ್ಯುಮೆಂಟು. ಅದನ್ನು ಕಟ್ಟಿದ್ದೀವಿ ಅಂತಾರೆ, ಇದನ್ನು ಕಟ್ಟಿದ್ದೀವಿ ಅಂತಾರೆ, ಅಲ್ಲಿ ಕಟ್ಟಿದ್ದೀವಿ, ಇಲ್ಲಿ ಕಟ್ಟಿದ್ದೀವಿ, ಎಲ್ಲ ಕಡೆ ಹೋಗಿ ಚೆಕ್ ಮಾಡಿದ್ದೀವಿ ಏನು ಕಟ್ಟಿದ್ದೀರಿ ಅಂತ. ಉದ್ದೇಶ ಏನು? ದೂರದಿಂದ ಟ್ರಕ್ ಓಡಿಸ್ಕೊಂಡು ಬರ್ತಾರಲ್ರಿ ಪಾಪ, ಅವರಿಗೆ ಪಾರ್ಕ್ ಮಾಡಿ ನಿಲ್ಲೋದಕ್ಕೊಂದು ಜಾಗ, ಅವ್ರಿಗೊಂದಷ್ಟು ಡ್ರೈವರ್ಗಳಿಗೆ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕು. ದೇವರಾಜ ಅರಸು ಟ್ರಕ್ ಟರ್ಮಿನಲ್ನ ಉದ್ದೇಶ ಅದು. 47 ಕೋಟಿ ರೂಪಾಯಿ ಇವರು ಬಿಲ್ ಹಾಕಿದ್ದೇ ಬಂತು, ಒಂದು ಕಾಮಗಾರಿ ಇಲ್ಲ ಅಲ್ಲಿ. ಎಳೆಯಾಗಿ ತನಿಖೆ ಮಾಡಿ ನಮ್ಮ ರವಿಕುಮಾರ್ ರಿಪೋರ್ಟ್ ಮಾಡಿದರು ಕವರ್ ಸ್ಟೋರಿಯಲ್ಲಿ. ತನಿಖೆ ನಡೆದು ಇವತ್ತು ಇವರ ಅರೆಸ್ಟು. ಸೋಲಾರ್ ಸಿಸ್ಟಮ್ಮು, ಚಾರ್ಜಿಂಗ್ ಸ್ಟ್ಯಾಂಡು, CCTV, ಹೆದ್ದಾರಿ ಫಲಕ, ವಾಚ್ಮನ್ನಿಗೆ ರೂಮು, 100 ಕಾಮಗಾರಿಗಳು. 802 ಫೈಲ್ ಸೃಷ್ಟಿ ಮಾಡಿದ್ರು. 802 ಫೈಲು, ನಕಲಿ ಫೈಲ್ಗಳನ್ನು. DYSP ಉದಯ್ ಭಾಸ್ಕರ್ ನೇತೃತ್ವದಲ್ಲಿ ಇವತ್ತು ವೀರಯ್ಯ ಅರೆಸ್ಟು. ಮಜಾ ಅಂದರೆ ಮೂಢ ಪ್ರತಿಭಟನೆಯಲ್ಲಿದ್ದರು ಅವರು. ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ BJPಯವರು ಮೈಸೂರಿನಲ್ಲಿ ಏನು ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ರಲ್ಲ, ಆ ಪ್ರತಿಭಟನೆಯಲ್ಲಿದ್ದರು DS ವೀರಯ್ಯ. ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಭ್ರಷ್ಟರು ಬಯಲಿಗೆ ಬರಲಿ, ಅಷ್ಟು ಮಾತ್ರ ಹಾರೈಸ್ತೀನಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.